ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಣು ವ್ಲಾಗ್ಸ್. ತುಂಬ ದಿನ ಆದಮೇಲೆ ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿದೆ ನಿಮ್ಗೆಲ್ರಿಗೂ ಕೂಡ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿರೋರಿಗೆ ಡೆಲಿವರಿ ಆದಮೇಲಂತೂ ಪಾಪು ನೋಡ್ಕೊಳ್ಳೋದು ಅದು ಇದು ಕೆಲಸ ಸುಮಾರಿತ್ತು. ಹಂಗಾಗಿ ತುಂಬ ದಿನ ಆದಮೇಲೆ ಈ ವ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನೋಡ್ತಿರೋರು ಪೇಜ್ ಫಾಲೋ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಇವತ್ತಿನ ರೆಸಿಪೀಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಕಂಪ್ಲೀಟಾಗಿ ಕುರಿ ಮಟನ್ದು ನಾನ್ ವೆಜ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ನಾನು ಶೇರ್ ಮಾಡೋಣ ಅಂತ ಇಲ್ಲಿ ನಮ್ಮಮ್ಮ ಇವತ್ತು ಕುಕ್ ಮಾಡ್ತಾ ಇರೋದು. ನೋಡಿದ್ರಲ್ಲ, ಫಸ್ಟ್ ಒಂದು ದೊಡ್ಡ ಕುಕ್ಕರ್ಗೆ ಎಣ್ಣೆ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದ್ರ ನೀಟಾಗಿ ವಾಶ್ ಮಾಡಿರೋ ಮಟನ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ, ಅದರಲ್ಲೂ ನಾನ್ ವೆಜ್ ಅಂದ್ರೆ ಒಬ್ಬೊಬ್ಬರು ಒಂದ್ ಕಡೆ ಈ ರೀತಿ ಕುಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನಮ್ಮ ಮನೇಲಿ ನಮ್ಮಮ್ಮ ಈ ತರ ಅಡುಗೆ ಮಾಡ್ತಾರೆ. ಇವತ್ತು ಮಟನ್ ಜೊತೆಗೆ ನಮ್ಮಪ್ಪ ಬೋಟಿ ಕೂಡ ತೊಗೊಂಡು ಬಂದಿದ್ರು. ಬೋಟಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿನೀರಿಗೆ ಬೇಯಕ್ಕೆ ಹಾಕಿದ್ವಿ. ಅದೆಲ್ಲ ಬೆಂದ್ಮೇಲೆ ಇವಾಗ ನಮ್ಮಮ್ಮ ಅದನ್ನು ಸಪ್ರೇಟ್ ಮಾಡ್ತಾ ಇದ್ದಾರೆ. ಅಂತೂ ಕೆಲವರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಹಾಗೆ ನನ್ನ ಬೇಬಿಗೂ ಕೂಡ ಬೋಟಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬೋಟಿ ಎಲ್ಲ ಒಂದ್ ಕಡೆ ಕ್ಲೀನ್ ಮಾಡಿ ಇಟ್ಬಿಟ್ಟು ಇವಾಗ ನಮ್ಮಮ್ಮ ಮಟನ್ ಉಪ್ಪಾಕಿ ಮಾರ್ಕ್ಸಿಟ್ಟಿದ್ರಲ್ವಾ, ಅದಕ್ಕೆ ಅರ್ಶಿನ, ಕೊತ್ತಂಬರಿ ಸೊಪ್ಪು, ಪುದೀನೂ ಕೂಡ ಅದನ್ನು ಕೂಡ ಸೇರಿಸ್ಬಿಟ್ಟು ಇವಾಗ ಸ್ವಲ್ಪ ಮಟನ್ ಎಲ್ಲ ಕುಕ್ಕರಲ್ಲಿ ಚೆನ್ನಾಗಿ ಬೇಯಲಿ ಅಂತ ಅದನ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟು ಇವಾಗ ಇನ್ನೊಂದು ಕುಕ್ಕರ್ನ ಇಟ್ಬಿಟ್ಟು ಎಣ್ಣೆ ಹಾಕಿ ನೀಟಾಗಿ ವಾಶ್ ಮಾಡಿಟ್ಟಿರೋ ಬೋಟಿ ಮತ್ತೆ ಕಟ್ ಮಾಡಿಟ್ಟಿರೋ ಕೆಲವೊಂದು ಪೀಸ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ನೆನೆಸಿಟ್ಟಿರೋ ಕಡಲೆಕಾಳನ್ನ ಹಾಕಿದ್ರು. ಕಡಲೆಕಾಳು ಹಾಕೋದ್ರಿಂದ ಜನಗಳಿಗೂ ಕೂಡ ಒದಗುತ್ತೆ, ಎಲ್ರಿಗೂ ಕೂಡ ಈಡಾಗುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೇರೆಯವರು ಏನೆಲ್ಲ ಹಾಕಿ ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ನಾವಂತೂ ಈಗ ಕಡಲೆಕಾಳನ್ನ ಅದಕ್ಕೆ ಸೇರಿಸಿ ಮಾಡ್ತಾ ಇದ್ವಿ. ನಮ್ಮಮ್ಮ ಮಾಡೋ ಮಟನ್ ಸಾಂಬಾರು ಅಂತೂ ನಮ್ಮ ಮನೇಲಿ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಟ್ಟು ಹಾಕ್ಬಿಟ್ಟು ಇವಾಗ ಅದನ್ನು ಕೂಡ ಚೆನ್ನಾಗಿ ಬೇಯಲಿ ಅಂತ ಹೇಳಿ, ಓಪನ್ ಬಾಯ್ಲ್ ಆದರೆ ಮಟನ್ ಚೆನ್ನಾಗಿ ಬೇಯಲ್ಲ, ಅದಕ್ಕೋಸ್ಕರ ಇವಾಗ ಕುಕ್ಕರಲ್ಲಿ ಕೂಗಿಸ್ಬಿಟ್ರು. ಕೂಗಿದ ನೆಕ್ಸ್ಟ್ ನಮ್ಮಮ್ಮ ಇಲ್ಲಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅರ್ಶಿನದ ಪುಡಿ, ಕಾಯಿ ಮತ್ತು ಕೊತ್ತಂಬರಿ ಪುಡಿ ಹಾಕಿ ಏನು ರುಬ್ಬಿಟ್ಕೊಂಡಿದ್ರು ಅದನ್ನು ಕೂಡ ಮಸಾಲೆನ ಇವಾಗ ಚೆನ್ನಾಗಿ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಚಿಕನ್ಗಿಂತ ಮಟನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನೆಕ್ಸ್ಟ್ ಆ ಕಡೆ ಬೋಟಿನೆಲ್ಲ ನೀಟಾಗಿ ಮಾಡೋದಕ್ಕೆ ಇಟ್ಬಿಟ್ಟು ಇವಾಗ ಕಡೆ ಮಟನ್ ಸಾಂಬಾರಿಗೆ ಇಟ್ಟಿದ್ರಲ್ವ, ಅದಕ್ಕೆ ಕಾಯಿ ರುಬ್ಬಿರೋದನ್ನೆಲ್ಲ ಕೂಡ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಖಾರನೂ ಹಾಕ್ಬಿಟ್ಟು ಇವಾಗ ಮಟನ್ ಸಾರಿಗೆಲ್ಲ ಕುಕ್ಕರಿಂದ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಅದನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಎರಡು ಒಲೆ ಮೇಲೂ ಕೂಡ ಅಡುಗೆ ರೆಡಿ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ನನ್ನ ಫೇವ್ರೇಟ್ ಕಾಲ್ ಸೂಪ್ ಕೂಡ ನಾನು ಮಾಡಬೇಕು ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಪುದೀನ ಮತ್ತು ಕೊತ್ತಂಬರಿ ಮೆಣಸು ಹಾಕಿ ರುಬ್ಬಿಟ್ಕೊಂಡು ಸ್ವಲ್ಪ ಮೆಣಸನ್ನು ಕೂಡ ಕುಟ್ಟಿಟ್ಕೊಂಡು ಕಾಲ್ ಸೂಪ್ ಮಾಡೋದಕ್ಕೆ ನಮ್ಮಮ್ಮ ಸ್ಟಾರ್ಟ್ ಮಾಡಿದ್ರು. ಒಂದಾದ್ಮೇಲೆ ಒಂದು ಇವತ್ತು ರೆಸಿಪಿ. ಗ್ಯಾಸ್ ಅಂತೂ ಫುಲ್ ಬ್ಯುಸಿ ಆಗಿತ್ತು. ಈ ಕಡೆ ಚಿಕ್ಕ ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ನೆಕ್ಸ್ಟ್ ಅದರಲ್ಲಿ ಇವಾಗ ನೀಟಾಗಿ ವಾಶ್ ಮಾಡಿಟ್ಟಿರೋ ಕಾಳನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮಾಗಿಸಿ ಅದಕ್ಕೆ ಇವಾಗ ಏನೆಲ್ಲ ಅವರು ರುಬ್ಬಿಟ್ಕೊಂಡಿದ್ರು ಕೊತ್ತಂಬರಿ, ಪುದೀನ, ಮೆಣಸು, ಕಾಳು ಮೆಣಸು ಹಾಕಿಬಿಟ್ಟು ಅದನ್ನು ಕೂಡ ಸೇರಿಸ್ತಾ ಇದ್ದಾರೆ. ಪ್ರೆಗ್ನೆನ್ಸಿ ಇದ್ದಾಗೂ ಕೂಡ ನಾನು ಕಾಳು ಸೂಪನ್ನ ತುಂಬ ಇಷ್ಟಪಟ್ಟು ಕುಡಿತಾ ಇದ್ದೆ. ನೆಕ್ಸ್ಟ್ ಇಲ್ಲಿ ಬಾಣತನದಲ್ಲೂ ಕೂಡ ತಲೆಕಾಲು ಸೂಪನ್ನ ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಅದಕ್ಕೋಸ್ಕರ ಕಾಲು ಸೂಪನ್ನು ಕೂಡ ಅವಾಗವಾಗ ಮಾಡಿಸ್ಕೊಂಡು ಕುಡಿತಾ ಇರ್ತೀನಿ. ನೀವು ಕೂಡ ಕುಡಿಬೋದು, ಅದೇನು ತೊಂದರೆ ಇಲ್ಲ ಕಾಲು ಸೂಪನ್ನ. ಈಗ ನೆಕ್ಸ್ಟ್ ಅದಕ್ಕೆ ಜಜ್ಜಿಟ್ಟಿರೋ ಮೆಣಸು, ಕಾಳು ಮೆಣಸನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು, ಉಪ್ಪು ಸೇರಿಸ್ಬಿಟ್ಟು ಈ ಕುಕ್ಕರ್ನ ಕೂಡ ಕ್ಲೋಸ್ ಮಾಡಿಬಿಟ್ಟು ಒಂದು 5-6 ವಿಷಲ್ನ ನಾವು ಮಾಡಿಸ್ಕೊಂಡ್ರೆ ಕಾಲು ಸೂಪ್ ರೆಡಿ ಆಗಿರುತ್ತೆ. ಬಿಸಿ ಬಿಸಿ ಇದ್ದಾಗಲೇ ಕುಟ್ಕೊಂಬಿಡಿ. ಈ ಕಡೆ ಬಂದು ಈ ರೆಸಿಪಿ ಬಂದು ನಾನು ಮಾಡ್ತಾಯಿದ್ದೀನಿ. ಇದು ಬಂದು ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಮೆದುಳು ಫ್ರೈ ಮಾಡಿಕೊಡು ಅಂತ ಕೇಳಿದ್ರು. ಮೆದುಳನ್ನು ಕೂಡ ತೊಗೊಂಡು ಬಂದಿದ್ರು ನಮ್ಮಪ್ಪ. ಅದಕ್ಕೋಸ್ಕರ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಜಾಸ್ತಿ ಅಲ್ಲ ಸ್ವಲ್ಪ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಗೆ ಒಂದು ಟೊಮೊಟೊ ಸೇರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸಪ್ ಮಾಡಿ ಅದೆಲ್ಲ ಬೆಂದಮೇಲೆ ಕೊತ್ತಂಬರಿ ಸೊಪ್ಪು ರುಬ್ಬಿರೋದನ್ನು ಕೂಡ ಹಾಕಿ ಸ್ವಲ್ಪ ಖಾರದ ಪುಡಿ, ಅರ್ಶಿನದ ಪುಡಿ, ಧನಿಯಾ ಪುಡಿ ಸೇರಿಸ್ಬಿಟ್ಟು ನೀಟಾಗಿ ಚೆನ್ನಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಬಂದು ಫಸ್ಟ್ ಟೈಮೇನೆ ಮಾಡ್ತಾ ಇರೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಳಿ. ನಾನು ಕೂಡ ಇದನ್ನು ಯಾವಾಗಲೂ ಕೂಡ ಟೇಸ್ಟ್ ಕೂಡ ಮಾಡಿರಲಿಲ್ಲ, ಬ್ರೈನ್ ಕುರಿದು ಯಾವ ರೀತಿ ಇರುತ್ತೆ ಅಂತ. ಬಟ್ ಟೇಸ್ಟ್ ಮಾಡಿ ನಾನೇ ಕುಕ್ ಮಾಡಿದ್ಮೇಲೆ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಅದೆಲ್ಲ ಒಂದು ಹಂತಕ್ಕೆ ಫ್ರೈ ಆದಮೇಲೆ ಅದಕ್ಕೆ ಮೆದುಳನ್ನ ಕೂಡ ಸೇರಿಸ್ಬಿಟ್ಟು ನೀಟಾಗಿ ಮೇಲೆ ಕೆಳಗೆ ಮಿಕ್ಸಪ್ ಮಾಡಿ ಒಂದು 10 to 15 ಮಿನಿಟ್ಸ್ ನಾನು ಇದನ್ನು ಬೇಯಿಸ್ಕೊಂಡೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಂದರೆ ಇದೇನೆ. ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮೇ ನಾನು ಕೂಡ ತಿಂದಿದ್ದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದನ್ನ ಜಾಸ್ತಿ ಕಲಗಿಸ್ಬಾರ್ದು, ಅದು ಹೆಂಗಿರುತ್ತೋ ಹಂಗೆ ಇರಬೇಕು, ಹಂಗಾದರೆ ಅದು ಟೇಸ್ಟ್ ಚೆನ್ನಾಗಿ ಬೇಯುತ್ತೆ, ಹಂಗೆ ಬೇಯಿಸ್ಬೇಕು. ಇವಾಗ ನಾನು ಮಾಡಿಕೊಂಡು ನನ್ನ ಹಸ್ಬೆಂಡ್ ಕಡೆ ಹೋಗ್ತಾ ಇದ್ದೀನಿ, ಟೇಸ್ಟ್ ಯಾವ ರೀತಿಯಾಗಿದೆ ಅಂತ ಕೇಳೋಣ ಅಂತ ಹೇಳಿ. ಯಾಕಂದರೆ ನಾನು ಕುಕ್ ಮಾಡಿರೋದಲ್ವ, ನನ್ನ ಅಮ್ಮ ಮಾಡಿರೋ ಅಡುಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ನಾವು ಇವಾಗ ಊಟಕ್ಕೆ ಕೂರ್ತಾ ಇದ್ದೀವಿ ಎಲ್ಲರೂ ಕೂಡ ಒಟ್ಟಿಗೆ. ಅಂಡ್ ಕೆಲವೊಂದು ಯೂಸ್ಫುಲ್ ವ್ಲಾಗ್ಸ್ಗೋಸ್ಕರ ಯಾರಾದರೂ ಫಾಲೋ ಮಾಡೋದನ್ನ ಮರಿಬೇಡಿ. ಇವಾಗಲೇ ಫಾಲೋ ಮಾಡಿ ಕೂಡ ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ಪೇಜ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಇವತ್ತಿನ ರೆಸಿಪೀಸ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ತಪ್ಪದೆ ನಿಮ್ಮನೇಲೂ ಕೂಡ ಟ್ರೈ ಮಾಡಿ. ಮಟನ್ ಲವರ್ಸ್ ಯಾರೆಲ್ಲ ಇದ್ದೀರಾ ಅವರು ತಪ್ಪದೆ ಲೈಕ್ ಮಾಡಿ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.